ಕಾನೂನು ಕೈಗೆತ್ತಿಕೊಂಡವರ ವಿರುದ್ಧ ಕಠಿಣ ಕ್ರಮ ಪೊಲೀಸ್ ಕಮಿಷನರ್ ಎಚ್ಚರಿಕೆ. ಜಮೀನು ವಿವಾದದ ಹಿನ್ನೆಲೆ ನಡೆದ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಗರ ಪೊಲೀಸ್ ಕಮಿಷನರ್ ಪ್ರತಿಕ್ರಿಯೆ ನೀಡಿದ್ದು, ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸುವುದಾಗಿ ತಿಳಿಸಿದ್ದಾರೆ. ಘಟನೆ ಕುರಿತು ಸಂಪೂರ್ಣ ಮಾಹಿತಿ ಸಂಗ್ರಹಿಸಲಾಗಿದ್ದು, ಫೈರಿಂಗ್ ನಡೆಸಿದ ಆರೋಪಿಗಳ ವಿರುದ್ಧ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ. ಯಾರೇ ಆಗಿದ್ರೂ ಕಾನೂನು ಕೈಗೆತ್ತಿಕೊಳ್ಳಲು ಅವಕಾಶ ಇಲ್ಲ ಎಂದು ಕಮಿಷನರ್ ಹೇಳಿದ್ದಾರೆ. ಧಾರವಾಡ ನಗರದ ಹೊರವಲಯದಲ್ಲಿ ಇರುವಂತಹ ಕಡಸಿನಕೊಪ್ಪ ಅನ್ನುವಂತ ಒಂದು ಗ್ರಾಮ, ಅಲ್ಲಿಗೆ ಹತ್ತಿರವಾಗಿ ನಮ್ಮ IIIT ಇದೆ. ಅಲ್ಲಿ ಒಂದು 3 ಎಕರೆ ಜಮೀನ್ ಏನಿದೆ, ಆ ಜಮೀನು ಡೆವಲಪ್ ಮಾಡ್ಲಿಕ್ಕೆ ಅಂತ ಡೆವಲಪರ್ ಮತ್ತೆ ಲ್ಯಾಂಡ್ ಓನರ್ ಆ ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಆ ಭೂಮಿ ಕುರಿತಾಗಿ ಸ್ವಲ್ಪ ಗೊಂದಲ ಇದೆ, ದಾಖಲಾತಿಗಳು ಕ್ವಶನ್ ಇದಾವೆ ಮತ್ತು ಅಲ್ಲಿ ಪೊಸೆಷನ್ ಅಲ್ಲಿ ಬೇರೆ ಇದ್ದಾರೆ ಅನ್ನುವಂಥದ್ದು ಗೊಂದಲ ಉಂಟಾಗಿದೆ. ಗೊಂದಲ ಉಂಟಾದಂತ ಸಂದರ್ಭದಲ್ಲಿ ಇವರು ಅಲ್ಲಿ ಯಾವ್ದು ಮಾತುಕತೆಗೆ ಅವಕಾಶ ಕೊಡದಲ್ಲೇ ನಾವು ಡೆವಲಪ್ ಮಾಡೋದೇ ಅಂತ ನಿಂತಾಗ ಯಾರು ಪೊಸಿಷನ್ ಇದ್ರು ಅವರು ಅವ್ರ ಕುಟುಂಬ ಸದಸ್ಯರು ಮತ್ತೆ ಕೆಲ ಸಂಬಂಧಿಕರು ಗ್ರಾಮಸ್ಥರನ್ನ ಅಲ್ಲಿಗೆ ಸ್ಥಳಕ್ಕೆ ಕರ್ಸ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ಗೊಂದಲ ಉಂಟಾಗಿ ಅದ್ರ ಜೊತೆಗೆ ಪರಸ್ಪರ ಸಂಘರ್ಷ ಆದಂತ ಸಂದರ್ಭದಲ್ಲಿ ಯಾರು ಡೆವಲಪರ್ ಇದ್ದಾನೆ, ಡೆವಲಪರ್ ಜೊತೆಗಿದ್ದಂತ ಒಬ್ಬ ಪ್ರೈವೇಟ್ ಗನ್ಮೆನ್ ಅವನು ಏರ್ ಫೈರ್ ಮಾಡಿದ್ದಾನೆ, ಮತ್ತೆ ಎತ್ತ ಕಡೆ ಫೈರ್ ಮಾಡಿದ್ನ ಒಬ್ಬ ವಿಠಲ್ ಅಂತ 24 ವರ್ಷದ ಹುಡುಗ, ಅವನ ಕಿರುಬೆರಳ ಹತ್ರ ಒಂದು ಗುಂಡು ತಾಗಿದೆ ಅನ್ನುವಂಥದ್ದು ನಮಗೆ ಮಾಹಿತಿ ಬಂದಿದೆ. ಈ ಕುರಿತಾಗಿ ನಾನು ಸ್ಥಳಕ್ಕೆ ಕೂಡ ಭೇಟಿ ನೀಡಿದ್ದೀನಿ, ನಮ್ಮ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಮತ್ತೆ ಇಲ್ಲಿ SDM ಅಲ್ಲಿ ಆ ವಿಠಲ್ ಹುಡುಗ ಏನಿದ್ದಾನೆ ಅವನು ಚಿಕಿತ್ಸೆ ಪಡ್ಕೋತಾ ಇದ್ದಾನೆ. ಅವನಿಗ ಪಾದದ ಹತ್ರ ಒಂದು ಗುಂಡು ಬಿದ್ದಿದೆ ಅಂತ ಹೇಳಿದೆ, ಅದನ್ನ ವೆರಿಫೈ ಮಾಡ್ತಾ ಇದ್ದಾರೆ. ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ಡೇಂಜರ್ ಮಾತಾಡ್ತಾನೆ, ನಾನು ಕೂಡ ಮಾತಾಡ್ಸ್ತೀನಿ. ಡಾಕ್ಟರ್ಗಳು ಕಾಲಿಗೆ ಪೆಟ್ಟು ಬಿದ್ದಿದೆ ಅಷ್ಟೇ, ಬೇರೆ ಇಂಜುರೀಸ್ ಇಲ್ಲ ಅಂತ ಹೇಳಿದ್ರು. ಅದ್ರ ಜೊತೆಗೆ ಈ ಘಟನೆ ಯಾರು ಕಾರಣ ಆಗಿದ್ದ ಆ ಪ್ರೈವೇಟ್ ಬಾಡಿ ಗಾರ್ಡ್ ಅವನ್ನ ವಶಕ್ಕೆ ತಗೊಂಡಿದೀವಿ, ಅವನ ವೆಪನ್ ವಶಕ್ಕೆ ತಗೊಂಡಿದೀವಿ. ಅದ್ರ ಜೊತೆಗೆ ಒಟ್ಟು ಆ ಸ್ಥಳದಲ್ಲಿ ಇದ್ದಂತ 4-5 ಜನರನ್ನ ವಶಕ್ಕೆ ತಗೊಂಡಿದೀವಿ. ಈಗಷ್ಟೇ ಫಿರ್ಯಾದಿ ದಾಖಲಾಗ್ಬೇಕು, ಕಂಪ್ಲೇಂಟ್ ರಿಜಿಸ್ಟರ್ ಆದ ತಕ್ಷಣ FIR ಆದ ತಕ್ಷಣ ಯಾರ್ಯಾರು ಈ ಕೃತ್ಯಕ್ಕೆ ಕಾರಣೀಭೂತರಾಗಿದ್ದಾರೆ ಅವರೆಲ್ಲರನ್ನು ವಶಕ್ಕೆ ತಗೊಳ್ಳುವಂಥದ್ದು, ವಿಚಾರಣೆಗಳು ಪಡಿಸುವಂಥದ್ದು, ಯಾರ್ಯಾರ ಮೇಲೆ ಆರೋಪ ಸಾಬೀತಾಗುತ್ತೆ ಅವ್ರನ್ನ ದಸ್ತಗಿರಿ ಮಾಡುವಂತ ಕ್ರಮ ಕೈಗೊಳ್ಳಲಾಗಿದೆ. ಕೊಲೆ ಪ್ರಯತ್ನ ಮತ್ತು ಆರ್ಮ್ಸ್ ಆಕ್ಟ್ ಇದರಲ್ಲಿ ನಾವು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದೇವೆ. ಕಂಪ್ಲೇಂಟ್ ಅನ್ನು ತಗೊಂಡು ಮುಂದಿನ ತನಿಖೆಯನ್ನ ಮಾಡ್ತಾ ಇದ್ದೇವೆ. ನಾನು ಸಾರ್ವಜನಿಕರಲ್ಲಿ ಮತ್ತು ಮಾಧ್ಯಮ ಇಲ್ಲಿ ಯಾರಿಗೆ ಮುಂದಿನ ಪೆಟ್ಟು ಬಿದ್ದಿತ್ತು, ಅವರು ಕಾಲಿಗೆ ಪೆಟ್ಟು ಬಿದ್ದಿತ್ತು, ಅವ್ರು ಔಟ್ ಆಫ್ ಡೇಂಜರ್, ಮತ್ತೆ ನಾನು ಮಾತಾಡ್ಸ್ಕೊಂಡ್ಬಿಟ್ಟಿದ್ದೀನಿ. ಮುಂದಿನ ಟ್ರೀಟ್ಮೆಂಟ್ ಮಾಡ್ತಾರೆ. ಇಸ್ ಕಂಪ್ಲೀಟ್ಲಿ ಔಟ್ ಆಫ್ ಡೇಂಜರ್. ಕಾಲಿಗೆ ಪೆಟ್ಟು ಬಿದ್ದಿರೋದು ಬೇರೆ ಯಾವ್ದು ಪೆಟ್ಟು ಆಗಿಲ್ಲ. ಯಾವುದೇ ಗೊಂದಲ ಮತ್ತು ವದಂತಿಗಳಿಗೆ ಕಿವಿ ಕೊಡಬಾರ್ದು. ಏನೇ ಕ್ಲಾರಿಫಿಕೇಶನ್ ನಾನೇ ವೈಯಕ್ತಿಕವಾಗಿ ಖಂಡಿತ ಕ್ಲಾರಿಫಿಕೇಶನ್. ಡೆವಲಪರ್ ಹೆಸರುಗಳೆಲ್ಲ ಗೊತ್ತಾಗುತ್ತೆ. ಈಗ ನನ್ಗೆ ಸದ್ಯಕ್ಕಷ್ಟೇ ಒಂದೆರಡು ಹೆಸರು ಈಗ ತಿಳಿದು ಬಂದಿದೆ. ಇವನ್ ಅಲ್ಲಿ ಯಾರು ಪೊಸಿಷನ್ ಇದ್ರು ಅವ್ರು ರೈತ, ಹಂಗಾಗಿ ಅವ್ರಿಗೆ ಹೆಚ್ಚು ಮಾಹಿತಿ ಇಲ್ಲ. ಹೋದಂತ ಸಂದರ್ಭದಲ್ಲಿ ಈ ಡೆವಲಪರ್ ಜಮೀನು ಖರೀದಿ ಮಾಡಿದ್ರೆ ಇದೆಲ್ಲ ಇನ್ನೂ ಪತ್ತೆ ಮಾಡ್ತಾರೆ. ಈಗ ಅಲ್ಲಿ ಸ್ಥಳಕ್ಕೆ ನಮ್ದೇ ಜಾಗ ಇಲ್ಲಿ ಡೆವಲಪ್ ಮಾಡ್ತೀವಿ ಅಂತ ಹೋದಾಗ ಅಲ್ಲಿ ಪೊಸಿಷನ್ ಇದ್ದು ರಿಜಿಸ್ಟರ್ ಮಾಡಿ ಇಷ್ಟೇ ಇನ್ಸಿಡೆಂಟ್. ಅದಾದ್ಮೇಲೆ ಅಲ್ಲಿ ಗೊಂದಲ ಆದಾಗ ಡೆವಲಪರ್ ಜೊತೆ ಹೋಗಿದ್ದಂತಹ ಪ್ರೈವೇಟ್ ಗನ್ಮ್ಯಾನ್ ಅವನು ಬಾಡಿ ಗಾರ್ಡ್ ಅವನು ಏರ್ ಫೈರ್ ಮಾಡಿದ್ದಾನೆ, ಮತ್ತೆ ಒಂದು ಗುಂಡು ಮೆಟಲ್ ಅನ್ನೋ ಒಂದು ಹುಡುಗನಿಗೆ ಇಷ್ಟು ನಮಗೆ ಸದ್ಯಕ್ಕೆ ಇರುವಂತ ಮಾಹಿತಿ. ನಾನು ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಯಾರು ಪೊಸಿಷನ್ ಇತ್ತು ಅವ್ರು ಹೇಳಿದ್ದು ಇದು ಕೊಲೆ ಪ್ರಯತ್ನ ಮತ್ತು ಆರ್ಮ್ಸ್ ಆಕ್ಟ್ ಸೇರಿದಂತೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಅಲ್ಲಿ ಅವರ ಪರ್ಚೇಸ್ ಕೂಡ ಇದ್ದಂತ ಅದನ್ನೇ ಹೇಳಿದ್ರು. ಈಗಷ್ಟೇ ಇನ್ನು ಠಾಣೆಗೆ ಬಂದಿದೆ, ಅವ್ರೇನ್ ಕಂಪ್ಲೇಂಟ್ ಕೊಡ್ತಾರೆ ಆ ಪ್ರಕಾರ ಅಗತ್ಯ ಕಾನೂನು ಕ್ರಮ ಕೈಗೊಳ್ತಾರೆ. ಆರೋಪಿಗಳು ಯಾರು ಏನಾದ್ರು ಆರೋಪಿಗಳು ಈಗ ನಮಗೆ ಸದ್ಯಕ್ಕೆ ಇನ್ನು ಕಂಪ್ಲೇಂಟ್ ಅಲ್ಲಿ ಕೊಡ್ತಾ ಇದ್ದಾರೆ. ನಮಗೇನು ಯಾರ್ಯಾರ್ದು ಹೆಸರು ಹೇಳಿದ್ರು ಅವ್ರನ್ನ ವಶಕ್ಕೆ ತಗೊಳ್ಲಿಕ್ಕೆ ಈಗಾಗಲೇ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾರೇ ಆರೋಪಿ, ಯಾಕಂದ್ರೆ ಗೊಂದಲ ಇದ್ದಂತ ಸಂದರ್ಭದಲ್ಲಿ ಅವರು ಸ್ಥಳೀಯ ಪೊಲೀಸ್ ಠಾಣೆಗೆ ಬರುವಂತದ್ದು ಅಥವಾ ಡಾಕ್ಯುಮೆಂಟ್ಸ್ ಅಲ್ಲಿ ಇದ್ರೆ ಕೋರ್ಟ್ಗೆ ಹೋಗುವಂಥದ್ದು, ರೆವಿನ್ಯೂ ಅಥಾರಿಟೀಸ್ ಅಪ್ರೋಚ್ ಮಾಡೋದು ಮಾಡ್ಬೇಕು. ಅದ್ ಬಿಟ್ಟು ಅಲ್ಲಿ ಗುಂಪು ಸೇರಿದಂತ ಸಂದರ್ಭದಲ್ಲಿ ಅಲ್ಲಿ ಗೊಂದಲ ಉಂಟಾಗುವಂಥದ್ದು, ಸಂಘರ್ಷ ಉಂಟಾಗುವಂಥದ್ದು, ಅದರಲ್ಲಿ ವೆಪನ್ ಯೂಸ್ ಮಾಡೋದು ಎಲ್ಲ ಟೋಟಲಿ ನಾಟ್ ಅಕ್ಸೆಪ್ಟಬಲ್. ಈ ಒಂದು ಘಟನೆಗೆ ಕಾರಣ ಆಗಿರುವಂತ ಯಾರೇ ಇದ್ರು ಅವ್ರ ಮೇಲೆ ಅಗತ್ಯ ಕೈಗೊಳ್ಳ.
ಮಾಡಿದ್ದಾರೆ